ಓಕೆ ತಗೊಳ್ಳಿ ಬಾಯ್ ಹೋಗಿ ಬರ್ತೀನಿ ಮಮ್ಮಿ ಮಮ್ಮಿ ಪಾಪ ಬೇಗ ಮೀಟಿಂಗ್ ಹ್ಯಾಪಿ ಜರ್ನಿ ಹ್ಯಾಪಿ ಜರ್ನಿ ಹೇಳ್ಬೇಕು ಬಾ ಬೇಡ ನಾನು ಹಾಕ್ತೀನಿ ಹಂಗೆ ಇಲ್ಲ ಡ್ರೆಸ್ಸಿಂಗು. ಏನು ಟಾಯ್ ಬೇಕು? ಡೆಂಟಿಸ್ಟ್ ಟಾಯ್ನಾ? ಓಕೆ ಟುಮಾರೋ ಮಾರ್ನಿಂಗ್. ಓಕೆ ಸೊ ಈಗ ಫೈನಲಿ ನಾವು ರೀಚ್ ಆಗಿದ್ದೀವಿ ಇದಕ್ಕೆ ಏರ್ಪೋರ್ಟ್ಗೆ. ಈಗ ಒಳಗಡೆ ಹೋಗ್ಬಿಟ್ಟು ಅಲ್ಲಿಂದ ಚೆಕ್ ಇನ್ ಮಾಡ್ಕೋಬೇಕು. ಚೆಕ್ ಇನ್ ಮಾಡ್ಕೊಂಡು ಟಿಕೆಟ್ ಕಲೆಕ್ಟ್ ಮಾಡ್ಕೊಂಡು ಈ ಹೆಲ್ಮೆಟ್ಸ್ ಇರೋ ಬ್ಯಾಗ್ನ ನಾವು ಹಾಕಿ ಆಮೇಲೆ ನಾರ್ಮಲ್ ಕ್ಯಾಮ್ರಾ ಓಕೆ. ಸೊ ಫೈನಲ್ ಆಗಿ ನಮ್ಮದು ಲಗೇಜ್ ಹಾಕಾಯಿತು. ಇವಾಗ ನಾವು ಸೆಕ್ಯೂರಿಟಿ ಚೆಕಿನ್ಗೆ ಹೋಗ್ತಾ ಇದ್ದೀವಿ. ಇದು ನಮ್ಮಿಬ್ಬರು ಟಿಕೆಟ್ ಡೀಟೇಲ್ಸ್ ಏನು ತೋರಿಸ್ತಾ ಇಲ್ಲ. ಹೆಂಗೆ ಅನ್ನಿಸ್ತಿದೆ ಇವಾಗ ಫಸ್ಟ್ ಟೈಮ್ ಬೇರೆ ನಿನಗೆ ಟ್ರಾವೆಲಿಂಗು? ಓಕೆ ಸೊ ಇವಾಗ ಈ ನಮ್ಮ ಬ್ಯಾಗಲ್ಲಿ ಗೋಪ್ರೋ ಇನ್ಸ್ಟಾ ಅವೆಲ್ಲ ಇದೆ. ಸೊ ಇದೆಲ್ಲ ತೊಗೊಂಡು ಹೋಗ್ಬಿಟ್ಟು ಸೆಕ್ಯೂರಿಟಿ ಚೆಕಿನ್ ಮಾಡಿಸ್ಬೇಕು. ಸೆಕ್ಯೂರಿಟಿ ಚೆಕಿನ್ ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದರೆ ಫುಲ್ ಪ್ರತಿಯೊಂದೂ ಬಿಚ್ಚಿ ಅಲ್ಲಿ ಇಡಬೇಕಾಗುತ್ತೆ. ಆಮೇಲೆ ಒಂದು ವೇಳೆ ನಾವು ಶೂ ಸಾಕ್ಸ್ ಚೆಕ್ ಮಾಡಬೇಕು ಅಂದರೆ ಅದನ್ನು ಬಿಚ್ಚಿಡಬೇಕಾಗುತ್ತೆ. ಏನಿದೆ ವಾಚ್ ಗೀಚ್ ಎಲ್ಲನೂ ಅವರು ಸ್ಕ್ಯಾನರಲ್ಲಿ ಸ್ಕ್ಯಾನ್ ಮಾಡಿ ಎಲ್ಲ ಪ್ರೊಸೆಸ್ ಆದಮೇಲೆ ಆ ಕಡೆ ನಮ್ಗೆ ಕೊಡ್ತಾರೆ ಇನ್ನೊಂದು ಟ್ರೇಯಲ್ಲಿ, ಅವಾಗ ತೊಗೊಂಡು ಹೋಗಬೇಕಾಗುತ್ತೆ. ಇದು ಲಾಸ್ಟ್ ಟೈಮ್ ನಾವು ಸತೀಶ್ ಅಣ್ಣ ಜೊತೆ ಬಂದಾಗ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು. ಈ ಸತಿ ಹಿಮ್ಮನ್ಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ವಾಯ್ಸೇ ಚೇಂಜ್ ಆಗೋಯ್ತು ನಿಂದು. ಇಲ್ಲೇನೆ ನಿದ್ದೆ ಮಾಡಿಲ್ವಲ್ಲ ಅದಕ್ಕೆಲ್ಲ. ಸರಿ ನಡೀರಿ ಹೋಗೋಣ ಮೇಲ್ಗಡೆ ಸೆಕ್ಯೂರಿಟಿ ಚೆಕಿನ್ಗೆ. ಸೊ ಫೈನಲ್ ಆಗಿ ಸೆಕ್ಯೂರಿಟಿ ಚೆಕಿನ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗಬೇಕು ಏನು ಅಂತ ಗೊತ್ತಿಲ್ಲ, ಯಾವ ಗೇಟ್ಗೆ ಹೋಗಬೇಕು ಅಂತ. ಯಾಕೆ ತುಂಬ ಟೈಮ್ ಇದೆ ಇನ್ನೂ, ಹಾಗಾಗಿ ನೋಡಬೇಕು. ಬಟ್ ಏನಂದರೆ ನಮ್ಮದು ಬ್ಯಾಟ್ರಿಗಳಿತ್ತಲ್ಲ, ಹಾಗಾಗಿ ಅದು ಬ್ಯಾಟ್ರಿಗಳನ್ನ ಆ್ಯಕ್ಚುಲಿ ಹೋಲ್ಡ್ ಮಾಡಿದ್ರು ಅವರು. ಹಂಗಾಗಿ ಸ್ವಲ್ಪ ಡಿಲೇ ಆಯಿತು, ಇಲ್ಲಾಂದರೆ ಸ್ಮೂತಾಗಾಯಿತು. ಲಾಸ್ಟ್ ಟೈಮ್ ನಾನು ಸತೀಶ್ನೆಲ್ಲ ಬಂದಾಗ ಇನ್ನೂ ಜಾಸ್ತಿ ಟೈಮ್ ತೊಗೊಂಡಿತ್ತು. ಬಟ್ ಇವತ್ತೇನೋ ಬ್ಯಾಟ್ರಿ ಇತ್ತಲ್ಲ, ಆ್ಯಕ್ಚುಲಿ ಅದು 1-2 ಬ್ಯಾಟ್ರಿ ಅಷ್ಟೇ ಅಲೋ ಮಾಡೋದು ಅಂತ ಹೇಳಿದ್ರು. ಬಟ್ ನಾನು ಹಿಂಗೆ ಹೇಳಿದೆ, ರಿಕ್ವೆಸ್ಟ್ ಮಾಡ್ಕೊಂಡೆ, ಈ ಥರ ಲದಾಖ್ ರೈಡ್ ಹೋಗ್ತಾ ಇದ್ದೀವಿ, ಬೈಕ್ ರೈಡು, ಹಾಗಾಗಿ ಬ್ಯಾಟ್ರೀಸ್ ಎಲ್ಲ ಎಕ್ಸ್ಟ್ರಾ ಬೇಕು ಅಂತ. ಹಾಗಾಗಿ ಏನೂ ಮಾಡಲಿಲ್ಲ. ಸೊ ಇವಾಗ ನಮ್ಮದು ಗೇಟ್ ಎಲ್ಲಿದೆ ಅದನ್ನು ಕೇಳಿಕೊಂಡು ಅಲ್ಲಿ ಹೋಗಿ ಅಲ್ಲಿ ಒಂದು ಸ್ವಲ್ಪ ನಿದ್ದೆ ಮಾಡಿ ವೇಟ್ ಮಾಡಬೇಕು. ನೋಡ್ಬೋದು ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಅದು ಇದಕ್ಕೆಲ್ಲ ಇದೆ. ನಿಂಗೆ ಹೆಂಗೆ ಅನ್ನಿಸ್ತು ಇವಾಗ? ನನಗೆ ಏನಿಲ್ಲ, ತುಂಬ ಈಸಿ ಆಯ್ತು ಅಂತ ಅನಿಸ್ತು. ಯಾಕಂದರೆ ಜಾಸ್ತಿ ಐ ಮೀನ್ ಮಿಡ್ ನೈಟ್ ಅಲ್ವಾ, ಹಾಗಾಗಿ ಹಿಮ್ಮಂದು ಫಸ್ಟ್ ಟೈಮ್ ಫ್ಲೈಟ್. ಅದೇ ಏನೇ ಇತ್ತು ಅಂದ್ರೂ ವಯರ್ ಗೇರ್ ಏನೇ ಇದು ಇದರಲ್ಲೇ ತೊಗೊಂಡ್ಬಿಟ್ರೆ ಬೆಸ್ಟು. ನಮ್ಮದು ಇನ್ನೊಂದು ಬ್ಯಾಗೇಜಲ್ಲಿ ಏನೂ ಹಾಕಿಲ್ಲ, ಎಲ್ಲ ಈ ಬ್ಯಾಗೆಲ್ಲ ಇಟ್ಕೊಂಡಿದ್ವಿ. ಇದು ಟ್ಯಾಂಕ್ ಬ್ಯಾಗಿಗೆ ಶೋಲ್ಡರ್ ಸ್ಟ್ರಾಪ್ ಇದೆಯಲ್ಲ, ಹಂಗಾಗಿ ಇದರಲ್ಲೇ ತೊಗೊಂಡ್ಬಂದ್ವಿ. ಇದು ರಾಮೇಶ್ವರಂ ಕೆಫೆ ಏರ್ಪೋರ್ಟಲ್ಲಿ ನಾನು ಫಸ್ಟ್ ಟೈಮ್ ನೋಡಿ. ಇನ್ನೂ ಅದೇ ರಾಮೇಶ್ವರಂ ಕೆಫೆಲ್ಲಿ ನಾನು ಯಾವತ್ತೂ ಹೋಗಿಲ್ಲ, ಏನೂ ತಿಂದೇ ಇಲ್ಲ. ಏರ್ಪೋರ್ಟಲ್ಲೂ ಮಾಡಿದ್ದಾರೆ. ಈಗ ಏನೋ ತಿನ್ನಬೇಕು ಅಂತಿದ್ದಾರೆ, ನೋಡೋಣ ಬನ್ನಿ. ಏನಮ್ಮ ತಿಂತೀಯ ರಾಮೇಶ್ವರಂ ಕೆಫೆಯಲ್ಲಿ? ಇವಾಗ ತಿಂತೀಯ ಆಮೇಲೆ ತಿಂತೀಯಾ? ಇವಾಗ ಇನ್ನೂ 3 ಗಂಟೆ ಆಗಿಲ್ಲ, ನಮ್ಮದು 3:50 ಇರೋದು. ಇವಾಗ ತಿನ್ಬಿಡ್ತೀಯಾ? ಸರಿ ನನಗೇನು ಬೇಡ, ನೀನು ತಗೋ, ಏನು ತಿಂತೀಯ ತಿನ್ನು ನೋಡೋಣ. ಒಳಗಡೆ ಹೋದ್ಲು. 250 ರೂಪಾಯಿ ಕೊಟ್ಟು ದೋಸೆ ತಿನ್ನುವಂತ ನನಗೆ 350 ರೂಪಾಯಿ ಒಂದು ಚೆನ್ನಾಗಿ ಟಾಪ್ ಇರುತ್ತೆ. ಓ ಹಂಗೆ ನೋಡಿ, ಇಲ್ಲಿ ಬಂದ್ವಾ ಆ್ಯಕ್ಚುಲಿ ಪ್ರೈಸ್ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಪ್ರೀಮಿಯಮ್ ಇರುತ್ತೆ. ಅಂದರೆ ಎಲ್ಲನೂ ಒಂದು ಕಾಫಿ ಕುಡಿಬೇಕಂದ್ರೂ ಒಂದು 150 ರೂಪಾಯಿ ಆ ಥರ ಇದೆ. ಅದಕ್ಕೆ ಹಿಮ ಪ್ರೈಸ್ ನೋಡಿಬಿಟ್ಟು ನನಗೆ ಬೇಡ, 300 ರೂಪಾಯಿ ನನಗೊಂದು ಟಾಪ್ ಬಂದುಬಿಡುತ್ತೆ, ಟಾಪ್ ತಗೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಒಂದು ಬ್ರೇಕ್ಫಾಸ್ಟ್ ಆಗುತ್ತೆ, ಒಂದು ಗಂಡ ಹೆಂಡತಿ ಮಕ್ಕಳು ಬ್ರೇಕ್ಫಾಸ್ಟ್ ಆಗುತ್ತೆ ನಮ್ಮ ಆಚೆ ಕಡೆ. ಯಾರಿಗೆ ಬೇಕು ನಾನು ತಿನ್ನಲ್ಲ, ನೋ. ಓಕೆ, ಇದೇ ನಮ್ದು ಅನ್ಸುತ್ತೆ 36 ಇದೇನಾ? 35 36 ಇಲ್ಲಿ ನಾಲ್ಕು ಅಲ್ಲಿದೆ, ಅಲ್ಲಿ ಕಾಣ್ತಿದೆ ನೋಡಿ 36, ಅಲ್ಲಿಗೆ ಹೋಗ್ಬೇಕು. ಓಕೆ, ಅವ್ರ ಪ್ರೈಸ್ ನೋಡಿ ಹೊಟ್ಟೆ ತುಂಬಿಸ್ಕೊಂಬಿಟ್ಲು ಹಿಮಾಯಲ್ಲಿ. ತುಂಬಿಸ್ಕೊಳ್ಳೋಣ, ತುಂಬ ಜಾಸ್ತಿ ಆಯಿತು ಬೇಕಂದ್ರೆ. ಚಿನ್ನ 1 ಅವರ್ ಇದೆ, 1 ಅವರ್ಗೆ ಏನು ಮಾಡ್ತೀಯ? ಸುಮ್ಮನೆ ಕೂತ್ಕೊಂಡು ನಿದ್ದೇನೂ ಬರಲ್ಲ, ಅಟ್ಲೀಸ್ಟ್ ತಿರ್ಗಾಡೋಣ. ನೋಡಿ ಇಲ್ಲಿ ಫ್ಲೋರ್ ಎಸ್ಕಲೇಟ್ರ್ ಇದು. ಸೊ ಈ ಕಡೆಯಿಂದ ಹೋಗಿದ್ರೆ ನಡಿಬೇಕಲ್ಲ, ಅರ್ಜೆಂಟ್ ಇರೋವಾಗ ಇಲ್ಲಿ ಸ್ವಲ್ಪ ದೂರಕ್ಕೆ ಈ ಥರ ಇರುತ್ತೆ. ಅದ್ರೊಳಗೆ ನಿಂತ್ಕೋ, ಅದೇ ಹೋಗುತ್ತೆ, ಹೋಗಿ ನಿಂತ್ಕೋ. ಇವಾಗ ನಾವೇನಾದರೂ ಅರ್ಜೆಂಟಾಗಿರ್ಬೇಕು, ಲಗೇಜ್ ಇರುತ್ತೆ ಅಂದರೆ ಸೇಮ್ ಎಸ್ಕಲೇಟರ್ ಥರನೇ. ಹೋಗ ಅಷ್ಟೇ. ಇವಾಗ ಈ ಕಡೆ ನಾನು ನಡ್ಕೊಂಬರ್ತಾರೆ, ಓಡ್ ಬರಬೇಕಾಗತ್ತೆ ಆ ಥರ. ಹಿಂಗೆ ಇದೊಂದು ಅವತ್ತು ನಮ್ಗೆ ಇಲ್ಲಿ ನಡ್ಕೊಂಬಂದ್ರೆ ನಾನು ಸತೀಶನ ಇದ್ರಲ್ಲಿ ಸಿಕ್ಕಿದ ತಕ್ಷಣ ನಿಂತ್ಕೊಂಡ್ರೆ ಏನೋ ಖುಷಿ, ಅಪ್ಪ ಏನೋ ಯಾರೋ ಪುಷ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರೆ ಅನ್ನೋ ಥರ. ಮತ್ತು ಇನ್ನೂ ಅಲ್ಲೆಲ್ಲ ಹೋದ್ರೆ ಗೋಡೆ ಮೇಲೆ ಡಿಸೈನಿಂಗ್ಸ್ ಎಲ್ಲ ಮಾಡಿರ್ತಾರೆ, ಅದೆಲ್ಲ ಚೆನ್ನಾಗಿರುತ್ತೆ. ಇನ್ನೂ ಎಷ್ಟು ದೂರ ಇದೆ ಗೊತ್ತಾ ಇದು? ನಡೆದು ಸುಸ್ತಾಗ್ಬಿಡತ್ತೆ.
ಆ ಥರ ಸುಮ್ಮನೆ ಹಿಂಗೆ ತೋರ್ಸಕ್ಕೆ ಬಂದ್ವಿ ನಿಮಗೆ. ನಮಗೆ ಎಲ್ಲ ಇದೆಲ್ಲ ಹೊಸ ಹೊಸ ಅನುಭವಗಳು. ನೀವೆಲ್ಲ ನೋಡಿರ್ತೀರ ಆಲ್ರೆಡಿ, ಸುಮಾರು ಸತಿ ತಿರುಗಾಡಿರ್ತೀರ. ರಾಮೇಶ್ವರನ್ ಕೆಫೆ ಹೋಗಿ ಬಂದು KFCಲಿ ಏನೋ ತಿನ್ಬೇಕಂತೆ. ಸೊ ಅದೇ ಪ್ರೈಸು ಸ್ವಲ್ಪ ಎಲ್ಲ ಡಿಫ್ರೆನ್ಸ್ ಇರುತ್ತೆ ನೋಡ್ಬೋದು. ಇವಾಗ ನಾವು ಇದು ತೊಗೋತಿದ್ದೀವಿ 660 ರೂಪಾಯಿಗೆ. ಕ್ಲಾಸಿಕ್ ಸಿಂಗರ್ ಬರುತ್ತೆ ಎಲ್ಲ ಕಡೆ. ನಿನಗೆ 300 ರೂಪಾಯಿಗೆ ಒಂದು ಮಸಾಲೆ ದೋಸೆನೇ ತಿನ್ಬೋದಲ್ಲಿ. ಹಾಂ, ಅನ್ಲಿಮಿಟೆಡ್ ಅಲ್ಲ, ಅದು ಬಕೆಟ್ ಬರುತ್ತೆ. ಅಲ್ಲ ಇವಾಗ ನೀನು 660 ರೂಪಾಯಿ ಕೊಟ್ಬಿಟ್ಟು KFC ಒಂದು ಬರ್ಗರ್ ತಿಂತೀಯ. ಅಲ್ಲ ಒಂದು ಬರ್ಗರ್ ಅಂದರೆ ಪೆದೆಲ್ಲ ಬರುತ್ತೆ. ಇಲ್ಲಾಂದರೆ ಮಸಾಲೆ ದೋಸೆ ತಿಂತೀಯ ನಿನ್ನ ಫೇವ್ರೇಟು. ಮಸಾಲೆ ದೋಸೆಗೆ 350 ರೂಪಾಯಿ ಕೊಟ್ಟು ಇದು ಓಕೆ ನೀನು ಕೊಡೋಕ್ಕೆ. ನೋಡಿ ಹಿಂಗೆ ಸರಿ ಆಯ್ತು, ತಗೋ ಅದನ್ನೇ. ಇದೆಯಲ್ಲ ನೋಡಿ ಫಸ್ಟು ಕ್ಲಾಸಿಕ್ ಜಿಂಗರ್ ಬಾಕ್ಸು. ಅಷ್ಟೆಲ್ಲ ಯೋಚನೆ ಮಾಡಿ ಆಮೇಲೆ ಇವೆರಡು ಬರ್ಗರ್ ಮತ್ತೆ ತಗೊಳ್ಳೋಣ ಅಂದು. ಏನಿಲ್ಲ, ಅಳಿಯಲ್ಲ ಮಗಳ ಗಂಡ ಅಷ್ಟೇ. 2 ಬರ್ಗರ್ ಇರುತ್ತೆ. ಒಂದು ಬರ್ಗರ್ಗೆ 200 ಚಿಲ್ಲರೆ, ಟ್ಯಾಕ್ಸ್ ಎಲ್ಲ ಸೇರಿ 567. ಅರ್ಧ kg ಮಟನ್ ಬಂದಿರೋದು, 3/4 kg ಮಟನ್. ಹಾಂ, ಅಯ್ಯೋ ಎಷ್ಟು ಉಳಿಸ್ಬಿಟ್ಟೆ? 40 ರೂಪಾಯಿ ಉಳಿಸ್ಬಿಟ್ಟಿದ್ಯಾ, 30 ರೂಪಾಯಿ ಉಳಿಸಿದ್ಯಾ ಅಷ್ಟೇ. 2 ಮಸಾಲೆ ದೋಸೆ ಅಂತ ಇಂತು ಏನೋ ತಗೊಳಕ್ಕೋಗಿ ಇನ್ನೇನೋ ತಗೊಂಡು ಬಂದ್ಲು. ನಡಿ, ಎಲ್ಲಿ ಕೂತ್ಕೊಳ್ಳೋದ? ಆಲ್ರೆಡಿ ವೈಟ್ ಟೇಬಲ್ ಇದೆಯಲ್ಲ, ಅದು ಆ ಕಡೆ ಇದೆ, ಸ್ಟ್ಯಾಂಡಿಂಗ್ ಇದೆ ಅಲ್ಲೋ ಮೇಡಮ್. ಇಲ್ಲ, ಅಲ್ಲಿ ನಾವು ಇದ್ರಲ್ಲಿ ಕೆಲವು ಕಡೆ ಸಿಗುತ್ತೆ ಸಿಟಿಲೆಲ್ಲ. ಹಾಂ, ಇವಾಗ ಏನು ತಿಂತಾ ಇರೋದು? ಟ್ರಾವೆಲಿಂಗ್ ಏನು ಡಯಟ್ ಇಲ್ಲ, ಬದನೆಕಾಯಿ ಇಲ್ಲ. ಅದೇ ನಾನ್ ವೆಜ್ಜು ಹೆವಿ ಮೀಲ್ಸ್ ಅವಾಯ್ಡ್ ಮಾಡಿ ಅಂತ ಹೇಳಿದ್ರು ಎಲ್ಲರೂ. ನೋಡ್ಬೇಕು ಏನಾಗುತ್ತೆ ಅಂತ. ನೋಡಿ ಹಿಂಗಿದೆ, ಬನ್ನಿಗೆ ಕಬಾಬ್ ಹಾಕ್ಬಿಟ್ಟು ಹೆಚ್ಚೂರು ಎಲೆಕೋಸು ಹೂಕೋಸು ಹಾಕ್ಕೊಟ್ಟಿರೋ ಥರ. ಇನ್ನೇನು ಕಬಾಬ್ ರೆಡ್ ಕಲರ್ ಆಗಿರುತ್ತೆ. ಹೌದಾ, ಅದೇ ಕಲರ್ ಹಾಕಿ ಇವಾಗ ಇದು ಮಾಡಿದಾರಲ್ಲ, ಕಲರ್ ಹಾಕಂಗಿಲ್ಲ ಅಂತ ಗೌರ್ಮೆಂಟ್ ರೂಲ್ಸ್ ಮಾಡಿದಾರಲ್ಲ. ನೋಡಿ ಹಿಂಗೆ ಹಾಕ್ಕೊಂಡು ಹಿಂಗೆ ತಿನ್ನೋದಂತೆ. ನಮಗೇನಪ್ಪ 3/4 kg ಮಟನ್ ಬಂದಿದೆ. ಅದಿಲ್ಲದೆ ಒಂದು ಒಳ್ಳೆ 2 ಪ್ಲೇಟ್ ಮಟನ್ ಬಿರಿಯಾನಿ ಬಂದಿರೋದು. ಯಾವ್ದಾದ್ರು ಅಲ್ತಾಜು ಅಲ್ಫಾಂತಾಜ್ ಏನೇನೋ ಬರ್ತಾವಲ್ಲ, ಹೋಗಿದ್ರೆ ಒಳ್ಳೆ ಶಾದಿಕಿ ಬಿರಿಯಾನಿ ಬಂದಿರೋದು. ಓಕೆ, ಖುಷಿ. ಏನು ಮಾಡೋಕ್ಕಾಗಲ್ಲ, 1 ಟೈಮ್ ಅಷ್ಟೇ. ಪ್ರತಿ ಸತಿ ನಿಂಗೆಲ್ಲ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಶುರು ಹಚ್ಕೊಳ್ಳಿ, ಇನಾಗ್ರೇಷನ್ ಮಾಡಿ. ಓಕೆ, ಇನ್ನೇನು 10 ನಿಮಿಷಕ್ಕೆ ಬೋರ್ಡಿಂಗ್ ಓಪನ್ ಆಗುತ್ತೆ ಅನಿಸುತ್ತೆ. ಭಯ, ಟಿಕೆಟ್ ಕಳೆದೋಗ್ಬಿಟ್ರೆ ಹೊರಗಡೆ ಹಚ್ಚಲ್ವ ಅಂತ. ಬಟ್ ಆದ್ಮೇಲೆ ನಮ್ಮ ಹೆಸರು ಇರುತ್ತಲ್ಲ, ಹಂಗಾಗಿ ಬಿಡ್ತಾರೆ. ಏನು ಆ ಥರ ಇದು ಮಾಡೋದಿಲ್ಲ. KFC ತಿನ್ಕೊಂಡು ನೋಡ್ತಾ ಇದ್ವಿ. ನಮ್ಮಮ್ಮ ಫೋನ್ ಮಾಡ್ತಾರೆ ನೋಡಿ, ರೀಚ್ ಆದರೆ ಏನು ಅಂತ ಕೇಳೋಕ್ಕೆ. ಅವ್ರ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ. ಟೈಮ್ ಬಂದಿದೆ ಇವಾಗ ಹೊರಗಡೆ ಹೋಗೋಕ್ಕೆ. ಸೊ ಇನ್ನೇನು ಓಪನ್ ಮಾಡ್ತಾರೆ ನೋಡ್ಬೋದು ನೀವಲ್ಲಿ. ಸ್ಟಾರ್ಟ್ ಆಗುತ್ತೆ 45 ಅಂತ ಹೇಳಿದ್ರೆ 45 ಆಗಿದೆ. ಇವಾಗ ಇಲ್ಲಿಂದ ಎಂಟ್ರಿ ಆಗಿ ಹೋಗ್ಬಿಟ್ಟು ನಾವು ಫ್ಲೈಟಲ್ಲಿ ಕೂತ್ಕೊಳ್ಳೋದು. ಸೊ ಹೋಗೋಣ ಬನ್ನಿ. 663. My name is Neha. I'm your gate manager. I'm here to make your boarding smooth and asset-free. We'll commence boarding now. We invite travelers on wheelchair, those who require special assistance, and travel with the ಫೈನಲಿ ಓಪನ್ ಆಗಿದೆ ಗೇಟ್. Passport customers may board anytime. Thank you for choosing Indigo as a preferred airline. I request passengers to ಫೈನಲ್ ಆಗಿ ಈ ಕಡೆ ಎಂಟ್ರಿ ಆಗ್ತಿದ್ದೀವಿ. ಇಲ್ಲಿಂದ ಸೇಮ್ ನಮಗೆ ಅದಕ್ಕೆ ಶಿನ ಹೋಗೋದು ಫೀಲ್ ಅಲ್ವಾ ಹಿಮಾ? ಸೊ ಇಲ್ಲಿಂದ ಹೋಗಿ ಅಲ್ಲಿ ಆ ಕಡೆಯಿಂದ ಬೋರ್ಡ್ ಹಾಕ್ತೀವಿ. ಫ್ಲೈಟ್ ಆ ಕಡೆ ನಿಂತ್ಕೊಂಡಿರುತ್ತೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ನಿನ್ನ ಮೊದಲನೇ ಪಾದಾರ್ಪಣೆ. ನೋಡಿ, ಇದೇ ಫ್ಲೈಟು. ಇಲ್ಲಿಂದ ನಾವು ಎಂಟ್ರಿ ಆಗ್ತೀವಿ. ನಮ್ಗೆ ರಿಸರ್ವ್ ಇದೆ. ಸೀಟ್ ನಂಬರ್ 10E ಬಲಗಾಲಿಗೆ ಹೋಗ್ತಿದ್ದೀವಿ. ಸೀಟ್ ನಂಬರ್ 10E ಎಲ್ಲಿದೆ ನೋಡಬೇಕು. ಈ ಥರ ಇದೆ 10E. ಅದು ನಿಮ್ಮದು. ಸೊ ನನ್ನ ಸೀಟು ಈ ಕಡೆ ಬರುತ್ತೆ. ಸೊ ಈಗ ಎಲ್ಲ ಇಟ್ಬಿಟ್ಟು ಹೋಗೋಣ. ಚಂಡೀಗಢ ರೀಚ್ ಆಗಿದ್ದೀವಿ. ಇಲ್ಲಿಂದ ನಾವು ಏರ್ಪೋರ್ಟ್ ಎಕ್ಸಿಟ್ ಆಗಿ ರೂಮ್ ಬುಕ್ ಮಾಡಿ ಹೋಗಬೇಕು. ನೋಡ್ಬೋದು, ಇದೇ ಫ್ಲೈಟಲ್ಲಿ ನಾವು ಬಂದಿದ್ದು. ಈ ಫ್ಲೈಟಲ್ಲೇ ಲಗೇಜ್ ಎಲ್ಲ ಆಗ್ತಾಯಿದ್ದಾರೆ. ಸೊ ಇಲ್ಲಿಂದ ಹೋಗಿ ರೂಮೆಲ್ಲ ಬುಕ್ ಮಾಡಿಕೊಂಡು ಇನ್ನು ಸಂಜೆವರೆಗೂ ರೆಸ್ಟ್ ಮಾಡಿ ಬೈಕ್ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ಹಂಗೆ ಹೊರಡೋದು. ಕಾಫಿ ಕುಡ್ಕೊಂಡು ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆದ್ವಿ. ಹೋಟೆಲ್ KB ಸ್ಕ್ವೇರ್ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದೀವಿ. ಸೊ ಇಲ್ಲೇ ಇವಾಗ ಕ್ಯಾಬು ಕೂಡ ಅವೈಲೇಬಲ್ ಇದೆ, ಓಲಾ ಒಬ್ಬರಲ್ಲ. ಸೊ ಇವಾಗ ಕ್ಯಾಬ್ ಬಂದು ಕ್ಯಾಬಲ್ಲಿ ಹೋಗಿ
800 ರುಪೀಸ್ 900 ರುಪೀಸ್ ಅಂತ ಹೇಳಿದ್ದಾರೆ. ಅಲ್ಲಿ ನೋಡಿ ಡಸ್ಟ್ಬಿನ್ ಅಲ್ಲೇ ಹೋಗೋಣ ನಡೀರಿ. ಇವಾಗ ಸೀದಾ ಹೋಟೆಲ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಿದ್ದೆ ಮಾಡಿ ಆಮೇಲೆ ಹೋಗ್ಬಿಟ್ಟು ಗಾಡಿ ಕಲೆಕ್ಟ್ ಮಾಡಿಕೊಂಡು ಹೊರಡೋದು. ವೆಲ್ಕಮ್ ಟು ಚಂಡೀಗಢ ಸಿಟಿ. ಪಾರ್ಕಿಂಗ್ ಎಲ್ಲ ಇದೆ ಹೋಟೆಲ್ KB ಸ್ಕ್ವೇರ್. ಸೊ ಇವಾಗ ಸ್ವಲ್ಪ ಎಲ್ಲ ಸುಮಾರು ಜನ ರೈಡರ್ಸ್ಗೆ ಬಂದಿದ್ದಾರೆ ಅನ್ಸುತ್ತೆ. ನೋಡ್ಬೇಕು ನಮಗೆ ಯಾರಾದ್ರು ಸಿಗ್ತಾರ ನಮ್ಮ ಕರ್ನಾಟಕದವ್ರು ಯಾರು ನೋಡಿಕೊಂಡು ಇಲ್ಲಿಂದ ಹೊರಡಬೇಕು. ಲೆಟ್ಸ್ ಗೋ. ಹೋಟೆಲ್ ರೀಚ್ ಆಗಿದ್ದೀವಿ ಅಲ್ಲ. ಫೈನಲಾಗಿ ರೀಚ್ ಆಗಿದ್ದೀವಿ ಹೋಟೆಲ್. ಇದು ಇಲ್ಲೇ ಸಾಕ್ತೀನಿ. ಅದೇ ಎಲ್ಲ ಅಂದರೆ ನಮಗೆ ಇದು ಅಲ್ಲಿಂದ ಒಂದು ಸ್ವಲ್ಪ ದೂರ ಇತ್ತು. 400 ರುಪೀಸ್ ಆಯಿತು ನಮಗೆ ಟ್ಯಾಕ್ಸಿಗೆ ಬರೋದಕ್ಕೆ. ಬಟ್ ರೈಲ್ವೆ ಸ್ಟೇಷನ್ ಹತ್ತಿರದಲ್ಲೇ ಇದೆ, ಇಲ್ಲೇ ಒಂದು ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ ರೈಲ್ವೆ ಸ್ಟೇಷನು. ನಾವು ಬೆಸ್ಟ್ ಅಂದರೆ ಓಲಾ ಉಬರ್ ಎಲ್ಲ ಇದೆ, ಹಾಗಾಗಿ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಬುಕ್ ಮಾಡ್ಕೊಂಡು ಹೋಗ್ಬೋದು. ಸೊ ನಿಯರ್ ಬೈ ಇದೆ, ಎಲ್ಲ ರಿವ್ಯೂ ಎಲ್ಲ ಸ್ವಲ್ಪ ಚೆನ್ನಾಗಿತ್ತು ಹೋಟೆಲೆಲ್ಲ. ಹಾಗಾಗಿ 800 ಸ್ಟಾರ್ಟ್ ಆಗುತ್ತಂತೆ, 1500 ಹೋಗುತ್ತಂತೆ. ಸೊ ನೋಡೋಣ ಅಂತೇಳಿ ಬಂದಿದ್ದೀವಿ. ಬನ್ನಿ ನೋಡೋಣ, ಇದು ಬುಕ್ ಮಾಡಿಕೊಂಡು ಇನ್ನು ಫ್ರೆಶ್ ಅಪ್ ಆಗಿಬಿಟ್ಟು 4 ಗಂಟೆಗೆ ಟ್ರೈನ್ ಬರುತ್ತೆ. ಇನ್ನು 4 ಗಂಟೆಗೆ ಹೋಗ್ಬಿಟ್ಟು ಗಾಡಿ ತಗೊಂಡು ಇಲ್ಲಿ ಪಾರ್ಕಿಂಗ್ ಎಲ್ಲ ಇದೆ, ಹಾಗಾಗಿ ನೋ ಪ್ರಾಬ್ಲಮ್. ನಾವು ಚಂಡೀಗಢ ರೈಲ್ವೆ ಸ್ಟೇಷನಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಟ್ರೈನ್ ಬರೋದಕ್ಕೆ. ಇನ್ನೇನು 3:43 ಆಯಿತು, ಇನ್ನೊಂದು 5 ನಿಮಿಷ ಟ್ರೈನ್ ಬರುತ್ತೆ ಅಂತ. ಇಲ್ಲಿದೆ ನೋಡಿ, ಗಾಡಿ ಬಂದಿದೆ ನಮ್ಮದು. ಬಾಕ್ಸು ಅಲ್ಲಿದೆ, ಗಾಡಿ ಇಲ್ಲಿದೆ. ಓಕೆ, ನಾವು ನೋಡಿಲ್ಲ ಆ್ಯಕ್ಚುಲಿ GPS ಅಲ್ಲಿ ತೋರಿಸ್ತಾ ಇತ್ತು ಗಾಡಿ ಇಲ್ಲಿದೆ ಅಂತ. ನಾವು ಟ್ರೈನ್ ಏನೋ ಸ್ಟಾಪ್ ಮಾಡಿದೆ ಅಂತ ಹೇಳ್ಬಿಟ್ಟು ಬರಲಿಲ್ಲ. ಗಾಡಿ ಇಲ್ಲಿ ಬಂದಿದೆ ಸೇಫಾಗಿ, ಏನೂ ಇದಾಗಿಲ್ಲ. ಇನ್ನು ಬಾಕ್ಸ್ ಇದೆ, 2 ಬಾಕ್ಸಲ್ಲಿದೆ ನೋಡಿ, 2 ಬಾಕ್ಸು. ಇವಾಗ ಇಲ್ಲಿಂದ ಗಾಡಿ ತೊಗೊಂಡೋಗೋಣ. ಭಯ್ಯ, ನಾವು ಇಲ್ಲಿ ಯಾವಾಗೇ ಬಂದಿದ್ರೆ ನಮ್ಗೆ ಅವಾಗೆ 3:15ಗೆ ಸಿಕ್ಬಿಟ್ಟಿರೋದು ನಿಮ್ಮ ಗಾಡಿ. ನಾವು GPS ನೋಡ್ಕೊಂಡು ಮುಂದೆ ಬರುತ್ತೆ ಅಂದ್ಕೊಂಡು ಹಿಂಗೆ ಲೇಟಾಗಿ ಹೋಯ್ತು. ಗಾಡಿ ಎಲ್ಲ ನೋಡಿ ನೀಟಾಗಿ, ಏನು ಡ್ಯಾಮೇಜ್ ಏನು ಆಗಿಲ್ಲ, ಎಲ್ಲೂ ನೀಟಾಗಿ ಬಂದಿದೆ ಗಾಡಿ. 9,000 ರೂಪಾಯಿ ಕೊಟ್ಟು ಕಳಿಸಿದ್ಕೂ ಸಾರ್ಥಕ ಆಯಿತು, ಏನು ಅದು ಡ್ಯಾಮೇಜ್ ಆಗೇನಾಗಿಲ್ಲ. ಇದು ಬಾಕ್ಸ್ಗಳು ಇದೇ ಒಂಚೂರು ನನಗೆ ಇದು ಡ್ಯಾಮೇಜ್ ಆಗಿಬಿಟ್ರೆ, ಇದು ನಾರ್ಮಲ್ಲು ಚಿಕ್ಕದು, ಇದು ದೊಡ್ಡ ಬಾಕ್ಸು. ಇದ್ರದ್ದೇ ಒಂದು ಸ್ವಲ್ಪ ಭಯ, ಏನಾದ್ರು ಆಗೋದ್ರೆ ಅಂತ ಹೇಳ್ಬಿಟ್ಟು. ಇದಲ್ಲಲ್ಲ, ಇದು ಯಾವುದಿದು? ಇದು ನಂದೇನಾ? ಹಾಂ, ಇದು ನಂದು. ಇದೊಂದು ಟೋಟಲ್ 3 ಬಾಕ್ಸು. ಇವಾಗ ಅದು ಅವ್ರಿಗೆ 300 ರೂಪಾಯಿ ತೊಗೊಂಡ್ರು ಅಲ್ಲಿ ತಂದ್ಕೊಡೋಕ್ಕೆ ಬಾಕ್ಸ್ಗಳನ್ನ. ಇದನ್ನು ನಾನೇ ಇವಾಗ ತಳ್ಕೊಂಡು ಹೋಗ್ಬಿಡ್ತೀನಿ ಹೋಗ್ಬಿಟ್ಟು. ಹೋದರೆ ಮುಗೀತು ಇವತ್ತಿಂದು ಕೆಲಸ, ಆಯಿತು. ಡಬಲ್ ಪ್ಯಾಕಿಂಗು ಚೆನ್ನಾಗಿ ಮಾಡಿದ್ದಾರೆ ಪ್ಯಾಕಿಂಗು. ಅದಕ್ಕೆ ಪ್ಯಾಕಿಂಗು ಅದೆಲ್ಲ 9,000 ಕೊಟ್ಟಿದ್ದು. ಸ್ಪೆಷಲ್ ಪ್ಯಾಕಿಂಗ್ ಇದೆ, ಕೆಲವರು ಮಾಡ್ತಿದ್ದಾರೆ, ಏನು ಡ್ಯಾಮೇಜ್ ಆಗಬಾರ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಇಷ್ಟೆಲ್ಲ ಹಾಕಿ. ಪೆಟ್ರೋಲ್ ಇಲ್ಲೇ 1 ಲೀಟ್ರ್ ಪೆಟ್ರೋಲ್ ತೊಗೊಂಡ್ವಿ, 150 ರೂಪಾಯಿ ತೊಗೊಂಡ್ರಿ ಪೆಟ್ರೋಲ್ಗೆ. ಎಲ್ಲ ಇವಾಗ ನಾವು ಒಂದು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಬರೋಣ ಅಂತೇಳಿ ಗಾಡಿ ಬಾಕ್ಸ್ ಎಲ್ಲ ತೆಗೆದಿದ್ದೀವಿ. ನೋಡ್ಬೋದು, ಸ್ಟಿಕ್ಕರೆಲ್ಲ ಮಾಡಿಸ್ಕೊಂಬಂದಿದೆ ಅಲ್ಲಿಂದ. ಸ್ಟಿಕ್ಕರ್ ಅದೆಲ್ಲ ಹಾಕ್ಸಿದ್ದೀನಿ ಗಾಡಿಗೆ ಸೇಫ್ಟಿಗೋಸ್ಕರ. ಸೊ ಈಗ ನಾವು ಹೋಗಿ ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು ಊಟ ಮಾಡಿ ಬಂದು ರೆಸ್ಟ್ ಮಾಡೋದು. ಬೆಳಗ್ಗೆ ಒಂದು 6 ಗಂಟೆಗೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ. 6 ಗಂಟೆಗೆ ಇಲ್ಲಿಂದ ಸೀದಾ ಶ್ರೀನಗರ್ಗೆ ಹೊಡೆಯೋಣ ಅಂತ, ಆರಾಮಾಗಿ ಸೇಫಾಗಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಹಾಗಾಗಿ ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡ್ಬಂದು ನೆಕ್ಸ್ಟ್ ಶ್ರೀನಗರ್ ಕಡೆಗೆ ಹೊರಡೋಣ ಅಂತ. ಹೋಗೋಣಮ್ಮ. ಇವಾಗ ಫಸ್ಟ್ ಫುಲ್ ಟ್ಯಾಂಕ್ ಹಾಕ್ತಿದ್ದೀವಿ. ಗಾಡಿ ನೋಡ್ಬೋದು, 28,290 ಓಡಿದೆ. ಈಗ ನಾನು A ಮತ್ತು B ಇಲ್ಲಿಂದ ನಮ್ಮ ಟೋಟಲ್ ವಾಪಸ್ ಚಂಡೀಗಢಗೆ ಎಷ್ಟಾಗುತ್ತೆ ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ನೈಟ್ ಡಿನ್ನರ್ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲಿ ಹರೀಶ್ ಡಾಬಾ ಅಂತ ಹೇಳ್ಬಿಟ್ಟು, ಇಲ್ಲೇ ರೂಮ್ ಹತ್ರ. ನಾನ್ ವೆಜ್ ತಿನ್ನೋಣಲ್ಲ, ನೋಡಿ ಇಲ್ಲಿದೆ ನಾನ್ ವೆಜ್ ಐಟಮ್ಸ್ ಇದೆ. ಇವತ್ತಿನ ದಿನಕ್ಕೆ ವಿದಾಯ ಹೇಳುವಂಥ ಸಮಯ ಬಂದಿದೆ. ಬೆಳಗ್ಗೆ ಬೆಂಗಳೂರಿಂದ ಹೊರಟು ಚಂಡೀಗಢ ಬಂದು ಚಂಡೀಗಢಲ್ಲಿ ರೂಮ್ ಬುಕ್ ಮಾಡಿ
ಅದಾದಮೇಲೆ ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ನಮ್ಮ ಗಾಡಿ ಕಲೆಕ್ಟ್ ಮಾಡಿಕೊಂಡು ಲಗೇಜ್ ಕಲೆಕ್ಟ್ ಮಾಡಿಕೊಂಡು ಅದೆಲ್ಲ ಸೆಟಪ್ ಮಾಡೋ ಅಷ್ಟರಲ್ಲಿ ಸಾಕಾಗೋಯಿತು. ಹಾಗೆ ರೂಮಿಗೆ ಬಂದು ನಾಳೆಗೆ ಏನೇನಿದೆ ಪ್ರಿಪ್ರೇಷನ್ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ. ನಾಳೆ ನಮಗೆ ರೋಡಲ್ಲಿ ಒಳ್ಳೆ ಊಟ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ರೈಡ್ ಮಾಡ್ತಾ ಇರ್ತೀವಲ್ಲ, ಹಾಗಾಗಿ ಒಂದು ಒಳ್ಳೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಮಾಡಿಕೊಂಡು ಇವಾಗ ರೂಮ್ಗೆ ಹೋಗಿ ನೆಮ್ಮದಿಯಾಗಿ 8 ಅವರ್ ನಿದ್ದೆ ಮಾಡಬೇಕು. ಯಾಕಂದರೆ 8 ಅವರ್ ನಿದ್ದೆ ಮಾಡಿದಾಗ ಮಾತ್ರ ನೆಕ್ಸ್ಟ್ ಡೇ ನಮಗೆ ಒಂದು 7 ರಿಂದ 8 ಅವರು ಗಾಡಿ ಓಡಿಸೋದಕ್ಕೆ ಒಂದೊಳ್ಳೆ ಎನರ್ಜಿ ಸಿಗುತ್ತೆ. ಹೀಗಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ನಮ್ಮ ಚಂಡೀಗಢಿಂದ ಜಮ್ಮು ರೈಡ್ ತುಂಬ ಅಡ್ವೆಂಚರಸ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ನಿಮ್ಮ ಪ್ರೀತಿ ಸಪೋರ್ಟ್ ಇರಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಹೇಗಿದೆ ಚೆನ್ನಾಗಿದೆಯಲ್ಲ ಇದು ಕೈಮಾ, ಮಟನ್ ಕಲೀಜ ಕಮ್ಮಿ ಅದು. ಸ್ಪೈಸಿಯಾಗಿ ಚೆನ್ನಾಗಿದೆ ಅಲ್ಲ, ಎರಡು ಸಕ್ಕತ್ತಾಗಿದೆ. ಬಿರಿಯಾನಿನೂ ಚೆನ್ನಾಗಿದೆ, ಮಟನ್ ಕೈಮಾ ಚೆನ್ನಾಗಿದೆ. ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಚಂಡೀಗಢಿಂದ. ಸೊ ನೋಡ್ಬೋದು ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಇವಾಗ 6:30 6:45 ಆಗಿದೆ.